ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ನವಿಲ್ ನೋಡಿ ಕೆಂಬಕ್ಕಿ ಪೂಕ ತರ್ಕಂತು ಅಂತ. ಈಗ ಪಾಕಿಸ್ತಾನದ ಪರಿಸ್ಥಿತಿ ಆಗ್ತಾ ಇರೋದು ಹಾಗೇನೆ. ಭಾರತ ತನ್ನ ರಕ್ಷಣೆಗೆ ಅಮೆರಿಕದ ಅತ್ಯಾಧುನಿಕ MQ ಡ್ರೋನ್ಗಳನ್ನ ಖರೀದಿ ಮಾಡ್ತಿರೋ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಡ್ರೋನ್ಗಳು ಬೇಕು ಅಂತ ಹಠ ಹಿಡಿದು ಕೂತಿದೆ. ಡ್ರೋನ್ಗಳ ವಿಷಯದಲ್ಲಿ ಟರ್ಕಿ ಹಾಗೂ ಪಾಕಿಸ್ತಾನ ಇಮ್ರಾನ್ ಖಾನ್ ಕಾಲದಲ್ಲಿ ಒಂದು ಒಪ್ಪಂದಕ್ಕೆ ಬಂದಿದ್ವು. ನಾವು ಪಾಕಿಸ್ತಾನದ ಜೊತೆ ಸೇರಿ ಡ್ರೋನ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಟರ್ಕಿ ಹೇಳಿತ್ತು. ಆದ್ರೆ ಈಗ ಟರ್ಕಿ ಪರಿಸ್ಥಿತಿನೂ ಸರಿ ಇಲ್ಲ. ಪಾಕಿಸ್ತಾನದ ಕತೆ ಅಂತೂ ಹೇಳೋದೇ ಬೇಡ. ಪಾಪ ತಿನ್ನೋ ಅನ್ನಕ್ಕೆ ಕೂಡ ತಿರಿಬೇಕಾದ ಪರಿಸ್ಥಿತಿ ಅವರದ್ದು. ಅಂಥವರಿಗೆ ಡ್ರೋನ್ಗಳನ್ನು ಪುಗ್ಸೆಟ್ಟೆ ಯಾರು ಕೊಡ್ತಾರೆ? ಖರೀದಿಗೆ ಹಣ ಎಲ್ಲಿದೆ? ಹೀಗಾಗಿ ಪಾಕಿಸ್ತಾನ ಡ್ರೋನ್ಗಳಿಗಾಗಿ ಚೈನಾದ ಕಡೆ ಕೈ ಚಾಚಿದೆ. ಇನ್ನು ಚೈನಾಗೋ ಭಾರತದ ಇನ್ನೊಂದು ಬದಿಯಲ್ಲಿ ತನ್ನ ಆಯುಧ ಮತ್ತು ಸೇನೆಯನ್ನ ನಿಯೋಜನೆ ಮಾಡಬೇಕು ಅನ್ನೋ ಆಸೆ ಅವ್ರಿಗಿರೋದೇನು ಇವತ್ತು ನಿನ್ನೆನೆ. ಹೀಗಾಗಿ ಅವರು ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕಳುಹಿಸಿಕೊಟ್ಟಿದ್ದಾರೆ. ಈಗಾಗಲೇ 7 ಡ್ರೋನ್ಗಳು ಪಾಕಿಸ್ತಾನವನ್ನ ತಲುಪಿವೆ. ಇನ್ನು 3 ಡ್ರೋನ್ಗಳು ಆನ್ ದ ವೇ ಅಂತ ಹೇಳ್ತಾ ಇದ್ದಾರೆ. ಕೊಡ್ತಾ ಇರೋದು ಸಾಲ ನೋಡಿ. ಹೀಗಾಗಿ ಇನ್ನೂ 10 ಡ್ರೋನ್ಗಳನ್ನ ನಮಗೆ ಕೊಡಿ ಅಂತ ಪಾಕಿಸ್ತಾನ ಚೈನಾಗೆ ಮನವಿಯನ್ನ ಸಲ್ಲಿಸಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಅಷ್ಟೊಂದು ಡ್ರೋನ್ಗಳ ಅಗತ್ಯ ಏನಿದೆ? ಅವರು ಚೈನಾದ ಡ್ರೋನ್ಗಳನ್ನು ಖರೀದಿ ಮಾಡ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ಅಮೆರಿಕದಿಂದ 31 MQ-9 ಡ್ರೋನ್ಗಳನ್ನು ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಡ್ರೋನ್ಗಳು ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇವುಗಳ ಒಂದು ಪಡೆ ಉತ್ತರ ಪ್ರದೇಶದಲ್ಲಿದ್ದರೆ ಮತ್ತೊಂದು ತಮಿಳುನಾಡಲ್ಲಿರುತ್ತೆ. ಆ ಮೂಲಕ ಭಾರತದ ಶತ್ರುಗಳ ವಿರುದ್ಧ ಕಣ್ಣಿಡೋದಕ್ಕೆ, ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ, ಸಾಗರದ ಗಡಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಭಾರತ ಈ ಡ್ರೋನ್ಗಳನ್ನ ಬಳಕೆ ಮಾಡುತ್ತೆ. ಇಲ್ಲಿ ಈ MQ-9 ಡ್ರೋನ್ ಇದೆಯಲ್ಲ, ಇದನ್ನು ಬಳಸಿ ಕೆಲ ವರ್ಷಗಳ ಹಿಂದೆ ಅಮೆರಿಕ ಆಫ್ಘನಿಸ್ತಾನದಲ್ಲಿ ಅಡಗಿ ಕೂತಿದ್ದ ಅಲ್ ಖೈದಾ ಮುಖ್ಯಸ್ಥ ಅಲ್ ಜೌಹರಿಯನ್ನ ಅವನ ಮನೆಯಲ್ಲಿರುವಾಗಲೇ ಕಿಟಕಿಯಿಂದ ಒಂದು ಬಾಂಬ್ ಹಾಕಿಸಿ ಕೊಲೆ ಮಾಡಿಸ್ತು. ಈಗ ಭಾರತ ಇದೇ ಡ್ರೋನ್ಗಳನ್ನ ತಗೋತಾ ಇದೆ ಅನ್ನೋ ಸುದ್ದಿ ಹೊರಬೀಳುತ್ತಿದ್ದ ಹಾಗೆ ಪಾಕಿಗಳು ನಿಂತಲ್ಲೇ ಒದ್ದೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 2 ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋ ಭಾರತ ಡ್ರೋನ್ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಂಡು ಬಿಟ್ರೆ ಇನ್ನು ಗಡಿ ದಾಟಿ ಬಂದು ಯಾವಾಗ ದೀಪಾವಳಿ ಮಾಡಿಬಿಡುತ್ತೋ ಅನ್ನೋ ಭಯ ಪಾಕಿಗಳದ್ದು. ಇನ್ನು ಈ ಪಾಕಿಗಳ ಮನಸ್ಥಿತಿ ಹೆಂಗೆ ಅಂದ್ರೆ, ಭಾರತ ಯಾವ ಆಯುಧ ಖರೀದಿ ಮಾಡಿದ್ರೆ ತಾನು ಕೂಡ ಅದೇ ಥರದ್ದೊಂದನ್ನು ಖರೀದಿ ಮಾಡಬೇಕು ಅನ್ನೋ ಹುಚ್ಚಿವ್ರದ್ದು. ಹೀಗಾಗಿ ಇವರು ಕೂಡ ಈಗ ಡ್ರೋನ್ಗಳನ್ನ ತುಂಬಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಪಾಕಿಸ್ತಾನ ಟರ್ಕಿಯ ಬೈರಕ್ಟರ್ಗಳ ಮೇಲೆ ಕಣ್ಣಿಟ್ಟಿತ್ತು. ಟರ್ಕಿ ಕೂಡ ನಾವು ನಮ್ಮ ಕಸಿನ್ಸ್ ಜೊತೆ ಸೇರಿ ಹೊಸ ಡ್ರೋನ್ಗಳನ್ನ ಜಂಟಿಯಾಗಿ ತಯಾರು ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು. ಪಾಕಿಸ್ತಾನ ಅಂದ್ರೆ ಏನು ಅನ್ನೋದು ಅವರಿಗೆ ಬೇಗ ಗೊತ್ತಾಗೋಯ್ತು. ಅಲ್ಲೀಗ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಮಿತ್ರ ಇಮ್ರಾನ್ ಖಾನ್ ಅಧಿಕಾರದಲ್ಲಿಲ್ಲ. ಇನ್ನು ಪಾಕಿಸ್ತಾನ ಸೌದಿ ಜೊತೆಗೂ ದೋಸ್ತಿ ಮಾಡ್ಕೊಳ್ಳುತ್ತೆ, ಇರಾನ್ ಜೊತೆಗೂ ಸ್ನೇಹ ಮಾಡುತ್ತೆ, ಟರ್ಕಿಗೂ ಬೆಣ್ಣೆ ಹಚ್ಚತ್ತೆ. ಇಂಥವರ ಕೈಗೆ ನಮ್ಮ ಆಯುಧಗಳನ್ನು ಕೊಟ್ಟು ನಾವೇ ಬಿಸ್ಮಿಲ್ಲಾ ಅನ್ನಿಸ್ಕೊಳ್ಳೋದು ಯಾಕೆ ಅಂತ ಕೂತೋ ಏನೋ ಟರ್ಕಿ. ಈಗ ಡ್ರೋನ್ನ ಜಂಟಿ ತಯಾರಿ ಬಗ್ಗೆ ಆ ಆಧುನಿಕ ಖಲೀಫಾ ಬಾಯೇ ಬಿಡ್ತಾ ಇಲ್ಲ. ಇನ್ನು ಭಾರತ ಏನು ಅಮೆರಿಕದ ಡ್ರೋನ್ಗಳನ್ನ ಖರೀದಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸುಮ್ಮನೆ ಇದ್ದು ಬಿಟ್ರೆ ಹೇಗೆ? ಸೊ ಪಾಕಿಸ್ತಾನ ಐರನ್ ಬ್ರದರ್ ಕಡೆಗೆ ಹೋಯ್ತು. ನಿಮ್ಮ ರಸ್ತೆಗಳನ್ನ, ನಿಮ್ಮ ಗೋದಾರ ಬಂದರನ್ನ, ನಿಮ್ಮ ಜನನ ಭಯೋತ್ಪಾದಕರಿಂದ ನಾವು ಕಾಪಾಡಬೇಕಲ್ವಾ, ಅದಕ್ಕಾಗಿ ನಮಗೆ ಡ್ರೋನ್ಗಳು ಬೇಕು ಕೊಡಿ ಅಂತ ಪಾಕಿಸ್ತಾನ ಪೇಡೋದಕ್ಕೆ ಶುರು ಮಾಡ್ತು. ಹೀಗಾಗಿ ಚೈನಾ ಕೂಡ ತನ್ನ CH-4 ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಗೆಳೆಯರೆ, ಈ CH-4 ಡ್ರೋನ್ಗಳನ್ನ ಅಮೆರಿಕದ MQ-9 ಡ್ರೋನ್ಗಳ ನಕಲು ಅಂತಲೇ ಜಗತ್ತಿನ ರಕ್ಷಣಾ ವಲಯ ಭಾವಿಸುತ್ತೆ. ಈ ಚೈನಾ ಇದೆಯಲ್ಲ, ಇದು ಏನನ್ನ ಬೇಕಾದರೂ ನಕಲು ಮಾಡಿಬಿಡುತ್ತೆ ಕಣ್ರಿ. ನೀವಲ್ಲಿನ ಜನ ನೋಡಬೇಕು, ಅವರು ಕೂಡ ಒಂದೇ ಥರ ಕಾಣ್ತಾರೆ. ಯಾರು ಯಾರ ನಕಲು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಅಮೆರಿಕದ MQ-9 ಡ್ರೋನ್ಗಳನ್ನು ನೋಡಿದ ಚೈನಾ ತಾನು ಕೂಡ ಅದೇ ಥರದ ಡ್ರೋನ್ಗಳನ್ನು ತಯಾರು ಮಾಡೋದಕ್ಕೆ ಮುಂದಾಯಿತು. ಅದರ ಉಸ್ತುವಾರಿಯನ್ನ ಚೈನಾದ ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾರ್ಪೊರೇಷನ್ಗೆ ವಹಿಸಿ ಕೊಡಲಾಯಿತು. ಆ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ CH-1 ಡ್ರೋನ್ಗಳನ್ನು ತಯಾರು ಮಾಡ್ತು. ಈ ಡ್ರೋನ್ಗಳು ಹೆಚ್ಚು ಕಡಿಮೆ ನೋಡೋದಕ್ಕೆ ಅಮೆರಿಕದ ಡ್ರೋನ್ಗಳನ್ನೇ ಹೋಲ್ತಾ ಇದ್ವು. ಇನ್ನು ಸ್ಪೆಸಿಫಿಕೇಶನ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು. ಗೆಳೆಯರೆ, ಈ MQ-9 ಅನ್ನೋ ಡ್ರೋನ್ ಇದೆಯಲ್ಲ, ಇದು ಒಂದು ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್. ಇದನ್ನ ಜನರಲ್ ಆಟೋಮಿಕ್ಸ್ ಏರೋನಾಟಿಕಲ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಮೇ 1, 2007 ಈ ಡ್ರೋನ್ಗಳು ಅಮೆರಿಕದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇವೆ. ಸದ್ಯಕ್ಕೆ ಭಾರತ ಖರೀದಿ ಮಾಡ್ತಾ ಇರೋದು MQ-9B ಡ್ರೋನ್ಗಳನ್ನ. ಇವು 38.5 ಅಡಿಗಳಷ್ಟು ಉದ್ದ, 78.9 ಅಡಿಗಳಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿವೆ. ಹಾಗೆ 5670 kgಯಷ್ಟು ತೂಕವನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇವಕ್ಕಿದೆ. ಇನ್ನು ಈ MQ-9B
390 ಕಿಲೋಮೀಟರ್ಗಳಷ್ಟು ಸ್ಪೀಡಲ್ಲಿ ಚಲಿಸಬಲ್ಲದ್ದಾಗಿದ್ದು 6,900 ಕಿಲೋಮೀಟರ್ ರೇಂಜಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇದಕ್ಕಿದೆ. ಇದರಲ್ಲಿ ಒಟ್ಟು 9 ಹಾರ್ಡ್ ಪಾಯಿಂಟ್ಸ್ ಅನ್ನು ಕೊಡಲಾಗಿದೆ. ಮಿಸೈಲುಗಳು, ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಇದರಲ್ಲಿ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಡ್ರೋನ್ಗಳು ನಿರಂತರವಾಗಿ 40,000 ಅಡಿಗಳಷ್ಟು ಎತ್ತರಕ್ಕೆ ಹಾರುತ್ತವೆ. ಇನ್ನು ಇವು ರಡಾರ್ಗಳನ್ನು ಯಾಮಾರಿಸುವುದರಲ್ಲಿ ಕೂಡ ಎಕ್ಸ್ಪರ್ಟ್ ಆಗಿದ್ದು, ಇದೇ ಡ್ರೋನ್ಗಳನ್ನು ಬಳಸಿನೇ ಅಮೆರಿಕ ಸಾಕಷ್ಟು ಉಗ್ರರನ್ನು ಕೂಡ ಹೊಡೆದು ಹಾಕಿದೆ. ಈ ಡ್ರೋನ್ಗಳು ಈಗಾಗಲೇ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಹೆಚ್ಚುವರಿಯಾಗಿ 31 ಡ್ರೋನ್ಗಳನ್ನು ಭಾರತ ಈಗ ಆರ್ಡರ್ ಮಾಡಿದೆ. ಇನ್ನು CH-1 ಡ್ರೋನ್ ಇದೆಯಲ್ಲ, ಇದರ ವಿಂಗ್ ಸ್ಪ್ಯಾನ್ 4.4 ಮೀಟರ್ನಷ್ಟು ಅಗಲ ಇತ್ತು. ಇದು 3.75 ಮೀಟರ್ನಷ್ಟು ಉದ್ದ ಇದ್ರೆ ಎತ್ತರ ಕೇವಲ 0.87 ಮೀಟರ್ನಷ್ಟು ಮಾತ್ರ ಇತ್ತು. ಇದರ ವೇಗದ ಸಾಮರ್ಥ್ಯ ಗಂಟೆಗೆ 170 ಕಿಲೋಮೀಟರ್ ಇತ್ತು. ಸೊ ಇದೊಂದು ಚಿಕ್ಕ ಡ್ರೋನ್ ಅಂತ ಗುರುತಿಸ್ಕೊಳ್ತು. ಆದ್ರೆ ಇದಕ್ಕೆ MQ-ನ ಸರಿಗಟ್ಟೋ ಶಕ್ತಿ ಇರಲಿಲ್ಲ. ಹೀಗಾಗಿ ಚೈನಾ ಈ CH-1 ಅನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಮುಂದಾಯಿತು. CH-2 ಆಯಿತು, CH-3 ಬಂತು. ಈಗ CH-4 ಹೆಸರಿನ ಡ್ರೋನ್ ಅನ್ನು ಕೂಡ ಚೈನಾ ಸಿದ್ಧಪಡಿಸಿದೆ. ಇವು ಹೆಚ್ಚು ಕಡಿಮೆ ಜನರಲ್ ಆಟೋಮಿಕ್ನ MQ-9 ಮಾದರಿಯನ್ನು ಹೋಲ್ತಾ ಇದ್ದು, ಇವುಗಳ ವಿಂಗ್ ಸ್ಪ್ಯಾನ್ 8.5 ಮೀಟರ್ ಅಗಲ ಇದ್ರೆ ಇದು 18 ಮೀಟರ್ಗಳಷ್ಟು ಉದ್ದ ಇದೆ. ಅಲ್ಲದೆ ಇದರಲ್ಲಿ 1300 kgಯಷ್ಟು ಟೇಕ್ ಆಫ್ weight ಅನ್ನ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿ ಏರ್ ಟು ಏರ್ ಮಿಸೈಲುಗಳು, ಏರ್ ಟು ಸರ್ಫೇಸ್ ಮಿಸೈಲುಗಳು, ಆಂಟಿ ಏರ್ಕ್ರಾಫ್ಟ್ಗಳು, 90 mm ಗೈಡೆಡ್ ರಾಕೆಟ್ಗಳು, 50 kg ತೂಕದ ಪ್ರಿಸಿಷನ್ ಬಾಂಬುಗಳು ಸೇರಿದ ಹಾಗೆ ಸಾಕಷ್ಟು ರೀತಿಯ ಆಯುಧಗಳನ್ನು ಕ್ಯಾರಿ ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ಇದನ್ನು ಸಿದ್ಧಪಡಿಸಲಾಗಿದೆ. ಸೊ ಈ ಡ್ರೋನ್ಗಳು MQ-9 ಡ್ರೋನ್ಗಳನ್ನು ಹೋಲುತ್ತವೆ. ಹೀಗಾಗಿ ಈ CH-4ಗೆ ಚೈನಾದ ಮಿತ್ರ ರಾಷ್ಟ್ರಗಳಿಂದ ಕೂಡ ಬೇಡಿಕೆ ಶುರುವಾಗಿದೆ. ಚೈನಾ ಈ ಡ್ರೋನ್ಗಳನ್ನು ಈಗಾಗಲೇ ಸೌದಿ ಅರೇಬಿಯಾ, UAE, ಅಲ್ಜೀರಿಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇರಾಕ್, ಇಂಡೋನೇಷ್ಯಾ, ಮ್ಯಾನ್ಮಾರ್, ನೈಜೀರಿಯಾ, ಸರ್ಬಿಯಾ, ತುರ್ಕಮೆನಿಸ್ತಾನ ಹಾಗೂ ಜಾಂಬಿಯಾಗಳಿಗೆ ಕೊಟ್ಟಿದೆ. ಅಲ್ಲದೆ ಇದೇ ಡ್ರೋನ್ಗಳನ್ನು ಚೈನಾ ಪಾಕಿಸ್ತಾನಕ್ಕೂ ಕೂಡ ಒದಗಿಸಿದೆ. ಈ ಮೂಲಕ ಭಾರತ ಖರೀದಿ ಮಾಡ್ತಾ ಇರುವ MQ-9ಗೆ ಪರ್ಯಾಯ ಡ್ರೋನುಗಳು ಈಗಾಗಲೇ ಪಾಕಿಸ್ತಾನವನ್ನು ತಲುಪಿಯಾಗಿದೆ. ಇನ್ನು ಸದ್ಯಕ್ಕೆ 7 ಡ್ರೋನುಗಳು ಪಾಕಿಸ್ತಾನವನ್ನು ಸೇರಿವೆ. ಇನ್ನು 3 ಡ್ರೋನುಗಳು ಪಾಕಿಸ್ತಾನಕ್ಕೆ ಹೋಗಬೇಕಾಗಿದೆ. ಆದರೆ ಈ ಸಮಯದಲ್ಲಿ ಪಾಕಿಸ್ತಾನ ಚೈನಾದ ಬಳಿ ಇನ್ನೂ 10 ಡ್ರೋನುಗಳನ್ನು ಕೊಡಿ ಅಂತ ಕೇಳ್ತಾ ಇದೆ. ಸದ್ಯಕ್ಕೆ ನಾವು $24 ಮಿಲಿಯನ್ ಕೊಡ್ತೀವಿ, ಮಿಕ್ಕಿದ್ದನ್ನು ಆಮೇಲೆ ಕೊಡ್ತೀವಿ, ನಮಗಿನ್ನು 10 ಡ್ರೋನುಗಳನ್ನು ಕೊಡಿ ಅಂತ ಅವರು ಅಂಗಲಾಚ್ತಾ ಇದ್ದಾರೆ. ಈ $24 ಮಿಲಿಯನ್ ಕೊಡೋದಿಕ್ಕೆ ಅವ್ರ ಹತ್ರ ಹಣ ಎಲ್ಲಿದೆ? ಬಹುಶಃ IMF ಏನಾದರೂ ಮತ್ತೆ ಸಾಲ ಕೊಟ್ರೆ, ಅಥವಾ ಅರಬ್ ದೊರೆಗಳು ಮೊನ್ನೆ ರಂಜಾನ್ ಟೈಮಲ್ಲಿ ಹೋದಾಗ ಏನಾದರೂ ಒಂದಿಷ್ಟು ಭಿಕ್ಷೆ ಹಾಕ್ತೀವಿ ಅಂತ ಹೇಳಿದ್ರೆ ಆ ಹಣವನ್ನು ಕೊಟ್ಟು ಪಾಕಿಸ್ತಾನ ಚೈನಾದ ಹತ್ರ ಈ ಡ್ರೋನುಗಳನ್ನು ಖರೀದಿ ಮಾಡುತ್ತೋ ಏನೋ. ಸದ್ಯಕ್ಕೆ ಈ ಬಗ್ಗೆ ಚೈನಾ ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಯಾಕೆಂದರೆ $24 ಮಿಲಿಯನ್ ಹಣನೂ ಕೂಡ ನಮಗೆ ಎಲ್ಲಿ ಸಾಲ ಆಗಿಲ್ಲ ಕೇಳಿಬಿಟ್ಟಾರು ಅಂತ ಚೈನಾ ಕೂಡ ಹೆದರ್ಕೊಂಡಿರಬೇಕು. ಆದರೆ ಮುಂದಿನ ದಿನಗಳಲ್ಲಿ ಚೈನಾ ಈ ಬಗ್ಗೆ ಯಾವ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ. ಇನ್ನು ಈ ಡ್ರೋನುಗಳು ಪಾಕಿಸ್ತಾನದ ಬತ್ತಳಿಕೆಯನ್ನು ಸೇರೋದ್ರಿಂದ ಭಾರತದ ಮೇಲಾಗುವ ಪರಿಣಾಮ ಏನು? ಗೆಳೆಯರೆ, ಈ ಡ್ರೋನುಗಳನ್ನು ಬಲೂಚಿಸ್ತಾನ, ಖೈಬರ್ ಪಖ್ತೂನ್ಖ್ವಾ ಮುಂತಾದ ಕಡೆಗಳಲ್ಲಿನ ಭಯೋತ್ಪಾದಕರ ವಿರುದ್ಧ ಬಳಸುವುದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ. ಹಾಗೆಯೇ ಸದ್ಯಕ್ಕೆ ಭಯೋತ್ಪಾದಕರಿಂದ ಪಾಕಿಸ್ತಾನಕ್ಕೆ ಎಷ್ಟು ಸಮಸ್ಯೆ ಇದೆಯೋ ಅಷ್ಟೇ ಸಮಸ್ಯೆ ಚೈನಾಗೆ ಕೂಡ ಇದೆ. ಶಿನ್ಜಿಯಾಂಗ್ನಿಂದ ಗ್ವಾದಾರ್ವರೆಗೆ ಚೈನಾದ ಆಸ್ತಿಪಾಸ್ತಿಗಳೇನಿವೆ ಅವುಗಳ ಮೇಲೆ ಬಲೂಚ್ ಉಗ್ರರು ದಾಳಿ ಮಾಡ್ತಾ ಇರ್ತಾರೆ. ಹಾಗೆ ಖೈಬರ್ ಪ್ರದೇಶದಲ್ಲಿ ಚೈನಾ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳು, ಅಲ್ಲಿ ಕೆಲಸ ಮಾಡ್ತಾ ಇರೋ ಚೈನೀ ಕಾರ್ಮಿಕರನ್ನ ಗುರಿಯಾಗಿಸಿಕೊಂಡು ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳು ದಾಳಿ ಮಾಡ್ತಾ ಇವೆ. ಈ ನಿಟ್ಟಲ್ಲಿ ಭಯೋತ್ಪಾದಕರ ದಮನಕ್ಕಾಗಿ ಚೈನಾ ಪಾಕಿಗಳಿಗೆ ಡ್ರೋನ್ಗಳನ್ನು ಕೊಡ್ತಾ ಇದೆ. ಆದರೆ ಇದೇ ಡ್ರೋನ್ಗಳನ್ನು ನಾಳೆ ಪಾಕಿಸ್ತಾನ ಭಾರತದ ವಿರುದ್ಧ ಬಳಕೆ ಮಾಡಿದ್ರು ಕೂಡ ಚೈನಾ ಏನು ಬೇಡ ಅನ್ನೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಡ್ರೋನ್ಗಳನ್ನು ಪಾಕಿಸ್ತಾನ ಗಡಿ ಉಲ್ಲಂಘನೆಗೆ, ಆಯುಧ ಮತ್ತು ಡ್ರಗ್ಸ್ ಸರಬರಾಜಿಗೆ ಕೂಡ ಬಳಕೆ ಮಾಡಬಹುದು ಅನ್ನೋ ಅಂದಾಜಿದೆ. ಇಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಆಂಟಿ ಡ್ರೋನ್ ಸಿಸ್ಟಮ್ಗಳು ಕೂಡ ತುಂಬ ಆಕ್ಟಿವ್ ಆಗಿರೋದ್ರಿಂದ ಪಾಕಿಗಳ ಆಟ ಗಡಿಯಲ್ಲಿ ಹೆಚ್ಚು ನಡೀದೇ ಕೂಡ ಇರಬಹುದು. ಇನ್ನಿಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಭಾರತ ತನಗೆ ಬೇಕಾದ ಆಯುಧಗಳನ್ನು ಖರೀದಿ ಮಾಡುತ್ತೆ ಅಥವಾ ತಾನೇ ತಯಾರು ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಏನೇ ಆದರೂ ಅದು ನಮಗೆ ಖರ್ಚಿಗೆ ಮೂಲಾನೇ. ಆದರೆ ಪಾಕಿಸ್ತಾನಕ್ಕೆ ಈ ಹಿಂದೆ ಆಯುಧಗಳನ್ನು ಅಮೆರಿಕ ಭಿಕ್ಷೆ ಕೊಡ್ತಾ ಇತ್ತು, ಈಗ ಚೈನಾ ಕೊಡ್ತಾ ಇದೆ. ಒಟ್ಟಾರೆ ಅವರಿಗೆ ಹೆಚ್ಚು ರಿಸ್ಕ್ ಇಲ್ಲದೆ, ಹಣ ಖರ್ಚಾಗದೆ ಆಯುಧಗಳು ಸಿಕ್ಕಿಬಿಡ್ತಾ ಇವೆ. ಇದು ಭಾರತದ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆಯೂ ಹೌದು.
ಪಾಕಿಸ್ತಾನದ ಆಯುಧ ಬತ್ತಳಿಕೆಗೆ ಎಲ್ಲಿವರೆಗೆ ಹೀಗೆ ಪುಕ್ಸಟ್ಟೆ ಆಯುಧಗಳು ಬರ್ತಾ ಇರುತ್ತೋ ಅಲ್ಲಿವರೆಗೆ ಅವ್ರ ಕಾಲು ಕೆರ್ಕೊಂಡು ಅಕ್ಕಪಕ್ಕದ ದೇಶಗಳ ಜೊತೆ ಜಗಳ ಮಾಡ್ತಲೇ ಇರ್ತಾರೆ. ಇದು ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ಕೊಂಡ್ರೆ ಮತ್ತೊಂದು ಲಾಭದ ವಿಷಯ ಏನಪ್ಪಾ ಅಂದರೆ, ಎಲ್ಲಿವರೆಗೆ ಇವರಿಗೆ ಪುಕ್ಸಟ್ಟೆ ಆಯುಧಗಳು ಬರ್ತಾ ಇರುತ್ತೋ ಅಲ್ಲಿವರೆಗೂ ಇವರು ಆಯುಧಗಳ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಭಾರತ ತನ್ನ ಅಗತ್ಯ ಮತ್ತು ಅನಿವಾರ್ಯತೆಗಳ ಕಾರಣದಿಂದ ಬಲಿಷ್ಠ ಆಯುಧಗಳನ್ನು ಬತ್ತಳಿಕೆ ತುಂಬಿಸ್ಕೊಳ್ಳೋದಲ್ಲದೆ ತಾನು ಕೂಡ ತಯಾರು ಮಾಡಿ ಮಾರಾಟ ಕೂಡ ಮಾಡೋ ಮಟ್ಟಕ್ಕೆ ಬೆಳೀತಾ ಇದೆ. ಇದು ಭಾರತಕ್ಕೆ ಸ್ವಾವಲಂಬನೆಯ ದಾರಿಯನ್ನು ತೋರಿಸ್ತಾ ಇದೆ. ಇನ್ನು ಪಾಕಿಸ್ತಾನ ಆಯುಧಗಳ ವಿಷಯದಲ್ಲಿ ನಮಗೆ ಸರಿಸಾಟಿ ಖಂಡಿತ ಅಲ್ಲ. ನಾವು ನಮ್ಮನ್ನು ಕಂಪೇರ್ ಮಾಡ್ಕೋಬೇಕಾಗಿರೋದು ಮತ್ತು ನಾವು ಕಾಂಪೀಟ್ ಮಾಡಬೇಕಾಗಿರೋದು ಚೈನಾ ಮತ್ತು ಪಶ್ಚಿಮದ ದೇಶಗಳ ಬತ್ತಳಿಕೆಗಳ ಜೊತೆ. ಆ ನಿಟ್ಟಲ್ಲಿ ಭಾರತ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದೆ. ಇನ್ನು ಸ್ವಲ್ಪ ಆ ಹೆಜ್ಜೆಗಳ ವೇಗ ಹೆಚ್ಚಾಗಬೇಕಾಗಿದೆ ಅಷ್ಟೇ. ಇದು ಗೆಳೆಯರೆ, ಪಾಕಿಸ್ತಾನ ಭಾರತದ ವಿರುದ್ಧ ಚೈನಾದ ಡ್ರೋನ್ಗಳನ್ನು ಖರೀದಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.